ನೋಡಿ ಎಲ್ಲ ಹೆಂಗೆ ಪ್ಯಾಕ್ ಮಾಡಿಡ್ತವ್ರೆ. ಫುಲ್ ಪ್ಯಾಕಪ್ ಆಗ್ತಾ ಇದೆ. ಕ್ಲೋಸ್ ಆಗೋ ಟೈಮಿಗೆ ಬಂದಿದ್ದೀವಿ. ಇಷ್ಟ ಆಯಿತು, ನನ್ನ ಕೈಗೂ ಹಾಕಿ ನೋಡಿದೆ, ಚೆನ್ನಾಗಿತ್ತು ಅಲ್ವಣ್ಣ? ಏನು ಅನ್ನಿಸ್ತಾ ಇದೆ? ಹೆಂಗಿದೆ ರೊಕ್ಕ ಭಾರಿ ಆಗದೆ ಗೊತ್ತೀನಿ. ನನ್ನ ಪ್ರಕಾರ ಅವಳು ಈ ಬಾಕ್ಸ್ ಸ್ವಲ್ಪ ದೊಡ್ಡದಾಗಿದೆಯಲ್ಲ ಗೋಲ್ಡ್ ಅನ್ಕೋತಾಳೆ. ಗೈಸ್ ಇವ್ರೇನು ಇಷ್ಟು ಬೇಗ ಕರ್ಕೊಬ್ತವ್ರೆ. ನಾನು ಒಂದು ರೌಂಡು 3 ಫ್ಲೋರ್ ಹತ್ತಿ ಕೆಳಗೆ ಇಳಿದು ಹಿಂಗೆ ಹಿಡ್ಕೊಂಡು ಎಲ್ಲ ಶೋ ಆಫ್ ಮಾಡ್ಕೊ ಬರ್ತಿದ್ದೆ ಅಪ್ಪ. ಊರೂರು ಸುತ್ತ ಬಂದು ನಮ್ಮೂರೇ ನಮಗೆ ಮೇಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಮಧು ಬರ್ಡೇ ವ್ಲಾಗ್ನ ನೋಡ್ಕೊಂಡು ಬಂದಿರ್ತೀರಾ. ಆ್ಯಕ್ಚುಲಿ ಇದು ಮಧು ಬರ್ಡೇ ಹಿಂದಿನ ದಿನ ನಾನು ವಿಡಿಯೋ ಮಾಡ್ತಾ ಇರೋದು. ಇವತ್ತು ಫುಲ್ಲು ಗಿಫ್ಟ್ ಪರ್ಚೇಸ್, ಹಾಗೆ ಏನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಬರ್ಡೇಲಿ ತೋರಿಸಿಲ್ಲ. ಈ ವ್ಲಾಗಲ್ಲಿ ನೀವು ನೋಡಿ ಏನು ತೊಗೋತೀವಿ ಅಂತ. ಲೆಟ್ಸ್ ಸಿ. ಇವಾಗ ಹೋಗ್ತಾ ಇದ್ದೀವಿ. ಒಂದಷ್ಟು ಐಡಿಯಾಸ್ ಇತ್ತು, ಬಟ್ ಫೈನಲ್ ಆಗಿ ನಿಖಿಲ್ ರವೀಂದ್ರ ಅವರು ಏನೋ ಒಂದು ತಗೋಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದೆ ಅವ್ರ ಮೈಂಡಲ್ಲಿ ತುಂಬ ದಿನದಿಂದನೇ. ಸೊ ಹಾಗಾಗಿ ಅದಕ್ಕೇ ಹೋಗ್ತಾ ಇದ್ದೀವಿ. ಈ ಸಲ ಬರ್ಡೇ ಗಿಫ್ಟ್ ಅವ್ಳಿಗೆ ಇಷ್ಟ ಆಗುತ್ತೋ ಇಲ್ವೋ, ಹೋಪ್ ಇಷ್ಟ ಆಗಲಿ ಅಷ್ಟೇ. ಹೋಗೋಣ ಬನ್ನಿ. ಏನು ಕೊಡಿಸ್ತಾ ಇದ್ದೀರಾ? ಯಾಕೆ ಇಷ್ಟು ಜೋಶಲ್ಲಿದ್ದೀರಾ? ಇಲ್ವಾ? ಸರಿ ಆಯಿತು ಬನ್ನಿ. ಗೈಸ್ ಇವ್ನಿಗೇನೋ ಅಪ್ಪ ಸುಮಾರು ಬರ್ಡೇಲೆಲ್ಲ ಟ್ಯಾಟೋ ಹಾಕ್ಸ್ಕೊಳ್ಳ ಅಂತ ಕೇಳ್ತಾನೆ. ಏನು ಅವ್ಳಿಗೆ ಇಷ್ಟ ಆಗುತ್ತಾ? ಅದು ಇಷ್ಟ ಆಗುತ್ತೆ ಆ್ಯಕ್ಚುಲಿ ಅವಳಿಗೆ. ಇವನು ಅವಳ ಹೆಸರು ಬರ್ಸ್ಕೊಳ್ಳೋದು ಇಷ್ಟ ಆಗುತ್ತೆ, ಬಟ್ ಹೆಸರೆಲ್ಲ ಒಳಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕೈ. ಲೆಟ್ಸ್ ಗೋ ಗೈಸ್, ಹೋಗೋಣ ಬನ್ನಿ. ನೋಡಿ ಗೈಸ್, ಅಟ್ಯಾಕ್ ಮಾಡೋಕ್ಕೆ ಇವನು ಚಂಪು ಅಲ್ಲಿ ಗುಂಡವನೇ. ಚಂಪು ಅಟ್ಯಾಕ್, ಚಂಪು ಅಟ್ಯಾಕ್, ಅಟ್ಯಾಕ್ ಹೊಡು. ಅವನು ಆ ಕಡೆಯಿಂದ ಓಡೋಗಿ ಇಲ್ಲಿ ಈ ಕಳ್ಳ ನೋಡಿ, ಈ ಕಳ್ಳನ ಮಗ ಹಿಂಗೆ ಮೇಳ ಹೊಂಟೋಯ್ತಾನೆ. ಪಾಪ ಗಂಡು ಹುಡಿಕಂಡು ಕೂತ್ಕೋತದೆ. ಹೊಂಟೋದ ನೋಡು ಚಂಪು. ಇವನ್ ಮೇಲೆ ಹತ್ತಲ್ಲ ಗೈಸ್. ಈ ಮನೆಗೆ ಬಂದಾಗಿಂದನೂ ಒಂದ್ಸಲನೂ ಮೇಲೋಗಿಲ್ಲ ಗೈಸ್. ನಮ್ಮ ತವ್ರ ಮನೆ ನಿಮ್ದು ನಮ್ದಲ್ಲ. ಈಗ ನಿಮ್ದು ಆಗ್ತೈತಲ್ಲ, ಆಲ್ಮೋಸ್ಟ್ ಆಗ್ಬಿಟ್ಟೈತೆ. ಮದನಣ್ಣನ ಜೊತೆಗೆ ಎತ್ತಾಕ ಬಂದಿದೀವಿ. ಮದನಣ್ಣನು ಒಂದ್ ಸೆಲೆಕ್ಷನ್ ಕೊಡ್ಲಿ ಅಂತ. ಸೊ ನುಗ್ತಿದೀವಿ, ಈಗ ಎಂಟ್ರಿ ಆಗ್ತಾ ಇದೀವಿ ವಾಚ್ ಶಾಪ್ಗೆ. ವಾಚ್ ಶಾಪ್ ಅಲ್ಲಿ ಏನ್ ತಗೋತಾರೆ ನಿಖಿಲ್ ಅವರು? ಗೈಸ್, ನಾವಿವಾಗ ಬಂದಿರೋದು ರ್ಯಾಡೋ ವಾಚ್ ಅದಕ್ಕೆ ಮಧು ಅವ್ರಿಗೆ. ನಿಖಿಲ್ ಅವ್ರ ಆಸೆ ಇದು, ಮಧು ಅವ್ರಿಗೆ ತಗೊಳ್ಬೇಕು ಅಂತ ನೋಡ್ತಾ ಇದ್ವಿ. ನಿಖಿಲ್ ಅವರು ಆಲ್ರೆಡಿ ಒಂದು ಪ್ಯಾಟರ್ನ್ ನ ನೋಡಿ ಅವ್ರಿಗೆ ಮುಂಚೆನೆ ತೋರಿಸಿ ಇದು ಅವೈಲಬಲ್ ಇದೆಯಾ ಅಂತ ಇವ್ರಿಗೆ ಕಳ್ಸಿ ಅವೈಲಬಲ್ ಇದೆಯಾ ಅಂತ ಚೆಕ್ ಎಲ್ಲ ಮಾಡ್ಕೊಂಡು ಬಂದಿರೋದು. ಇಲ್ಲೇನಾರು ಇರ್ಲಿಲ್ಲ ಅಂದ್ರೆ ನಾವು ಬೆಂಗ್ಳೂರ್ಗೆ ಹೋಗ್ಬೇಕಿತ್ತು ಇವತ್ತು. ಸದ್ಯ ನಮ್ಮ ಮೈಸೂರಲ್ಲೇ ಸಿಕ್ತು. ಸೊ ಇಷ್ಟರಲ್ಲಿ ಯಾವ್ದು ತಗೋತಾರೆ ಗೆಸ್ ಮಾಡಿ ಗೈಸ್. ಎಷ್ಟು ಬ್ರೋ? 3,70,000. ಇಲ್ಲಿ ಹೈಯೆಸ್ಟ್ ಯಾವುದು? ಸಿಂಗಲ್ ವುಮೆನ್ ಅಲ್ಲ, ಇದೇನಾ? 4,30,000 ಇದು ಅಂತ. ಸಿಂಗಲ್ ಪೀಸ್. ಸಿಂಗಲ್ ಲೇಡೀಸ್ ಬಂದ ಹೈಯೆಸ್ಟ್ ಪ್ರೆಸೆಂಟ್ ಪ್ರೈಸ್ ಇದು 5,30,000. 5,30,000. ಏನ್ ಗೊತ್ತ ಒಳಗಡೆ ಡೈಮಂಡ್ ಇನ್ಸೈಡ್ ಡೈಮಂಡ್ ಬರುತ್ತೆ, ಮತ್ತೆ ಕೇಸ್ ಮೇಲೆ ಇದು ಸ್ಟೋನ್ ಇರುತ್ತೆ. ಕಂಪ್ಲೀಟ್ ಡೈಮಂಡ್. ಹೌದು, ಪ್ರಾಪರ್ ಡೈಮಂಡ್ಸ್. ಇವತ್ತು ನಿಮಗೆ ಸರ್ಟಿಫೈಡ್ ಜೊತೆ ಬರುತ್ತೆ. ಅದು ಡೈಮಂಡ್. ಹೌದು, ಅದೇ ಅದಕ್ಕೆ ನಾನು ಆವಾಗಲೇ 4-12 ಡೈಮಂಡ್ಸ್ ಅಂತ ಹೇಳಿ. ಇದು ನಂಗೆ ಏನ್ ಕೊಟ್ಟಿದ್ದೀನಿ, ಇದು 4 ಡೈಮಂಡ್ಸ್, ಇದು ಬಂದು 12 ಡೈಮಂಡ್ ಅಂತ ಕಾಂಬಿನೇಷನ್ ವೈಸ್. ಅದಕ್ಕೆ ನಾನು ಚೇಂಜ್ ಮಾಡಿದ್ದು. ಇದ್ರಲ್ಲೂ ನಿಮ್ಗೆ 4 ಡೈಮಂಡ್ಸ್ ಒಂದ್ ಸೈಜ್ ಬರುತ್ತೆ, ಇನ್ 8 ಡೈಮಂಡ್ ಇನ್ನೊಂದ್ ಸೈಜ್. ಇದೆರಡು ಜಾಸ್ತಿ ಸೆಲ್ಲಿಂಗ್ ಅಲ್ಲಿ ಇದೆ. ಇದು ಮತ್ತೆ ಇನ್ನೊಂದು ಕಾಪರ್ ಸಿಲ್ವರ್ ಒನ್ ಆಫ್ ದಿ ಬೆಸ್ಟ್ ಸೆಲ್ಲಿಂಗ್ ಸೀರೀಸ್. ಅಣ್ಣ, ನಿನ್ಗೇನಾರು ಆಸೆ ಇದೆಯಾ ನೆಕ್ಸ್ಟ್ ನಿನ್ ಬರ್ಡೇಗೆ ಏನಾರು ಯಾವ್ದು ಇಷ್ಟ ಆಯ್ತು? ಇದನ್ನ ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್ ಏನಿದು ಓಲ್ಡ್ ಇತ್ತು, ಈಗ ಬತ್ತಾ ಸ್ಲೋಲಿ ಆದ್ರೆ ನಂಗೆ ಅದು ಓಲ್ಡ್ ಆಯ್ತು ಸ್ವಲ್ಪ. ಆ ಡಿಸೈನ್ ಬೇಡ, ಆ ಪ್ಯಾಟ್ರನ್ ಬೇಡ. ಇದ್ರಲ್ಲೇ ನೀನು ಕಪಲ್ ವಾಚ್ ತಗೊಂಡ್ರೆ, ಇವಾಗ ನಾವು ಮದುವೆ ಒಂದು ತಗೋತಾ ಇದೀವಿ. ಕಪಲ್ ವಾಚ್ ತಗೋ ಅಂತ ಇಲ್ಲ ನೆಕ್ಸ್ಟ್ ಬರ್ಡೇಗೆ ಬೇಕಾರೆ ಸೇಮ್ ಅದೇ ತರ ತಗೊಳ್ಳೋಣ. ಏನಂತೀರಾ? ನೆಕ್ಸ್ಟ್ ಅದೇ ಸೇಮ್ ಪ್ಯಾಟ್ರನ್ ಅಲ್ಲೇ ನಿನ್ ಬರ್ಡೇಗೆ. ಅದೇ
ಇವಾಗ ಒಂದಿಷ್ಟ ಆಗಿದೆ ಗೈಸ್ ಫೈನಲಿ. ಒಂದಿಷ್ಟ ಅಲ್ಲ, ಅದನ್ನೇ ಫಿಕ್ಸ್ ಮಾಡ್ಕೊಂಡು ನಾವು ಬಂದಿದ್ದು. ಅದೇ ಇಷ್ಟ ಆಯಿತು, ನನ್ನ ಕೈಗೂ ಹಾಕಿ ನೋಡಿದೆ, ಚೆನ್ನಾಗಿತ್ತು ಅಲ್ವಣ್ಣ? ಏನು ಅನ್ನಿಸ್ತಾ ಇದೆ? ರೊಕ್ಕ ಹೆಂಗಿದೆ, ರೊಕ್ಕ ಭಾರಿ ಆಗದೆ, ವಸ್ತು ಭಾರಿ ಆಗಿದೆ. ಮದನ್ ಗೌಡ, ನಿಖಿಲ್ ರವೀಂದ್ರ, ನಿಖಿಲ್ ನಿಶಾ vlog. ಮಧುಗೌಡ ಅನ್ನೋರಿಗೆ ತಗೋತಾ ಇರೋದೀಗ. ಮಂಡ್ಯನಾ? ಓಕೆ. ನಿನಗೆ ಯಾವ್ದು ಗೊತ್ತಲ್ಲ ಅಷ್ಟು ಗಿಫ್ಟ್ ಕೊಡ್ಸಿದ್ದು? ಇದರಲ್ಲಿ ಇಲ್ಲಿ ತಗೊಂಡಿದ್ದು ಲಾಸ್ಟ್ ಟೈಮ್ ಅಣ್ಣನಿಗೆ. ಇದರಲ್ಲೇ ಯಾವುದೋ ಪ್ಯಾಟ್ರನ್ನು, ಇಲ್ಲಿ ಇದು ಸೇಮ್ ಅದರಲ್ಲಿ ಬೇರೆ ಕಲರ್ ತಗೊಂಡಿದ್ವಿ. ಇಲ್ಲಿ ಮದರಣ್ಣ ಹಾಕೋರಲ್ಲ ಸೇಮ್, ಇದು ಲಾಸ್ಟ್ ವರ್ಷ ಅಣ್ಣಂಗೆ ಗಿಫ್ಟ್ ಕೊಟ್ಟಿದ್ದು. ಇಲ್ಲೇ ತಗೊಂಡಿದ್ದು. ತಗೊಂಡಾಯ್ತಾ ಅಣ್ಣ? ಎಷ್ಟು ಬೇಗ ಆಗೋಯ್ತು. ಅವ್ರು ಬಂದ್ಮೇಲೆ ಫಸ್ಟ್ ನೋಡಿ ಇಟ್ಕೊಂಡಿರಲ್ಲ ನೀವು. ಅದಕ್ಕೆ ಈಸಿ ಆಯ್ತು. ಅವಳ್ತ ಏನಾರ ನಿನ್ ಬರ್ತಡೆಗೆ 26-27 ಗಿಫ್ಟ್ ಕೊಡ್ಬೇಕು ಅನ್ಕೊಂಡು. ಯಪ್ಪ, ನಿಖಿಲ್ ಅವರು ಪೇ ಮಾಡ್ತಾ ಇದ್ದಾರೆ. ಶಿಂಕ್ ಆಗೋಯ್ತು. ನನಗೆ ಒಂದು ವಾಚಿಗೆ ಅಷ್ಟೆಲ್ಲ ಕೊಡಬೇಕಾ ಅಂತ. ಆದ್ರೂ ನನ್ನ ಕೈಗೆ ಹಾಕ್ತಾರೆ ಗೈಸ್ ಫಸ್ಟ್. ಏನ್ ಸಕ್ಕದಾಗಿ ನಿಶಾ. ಅಯ್ಯೋ, ಇವ್ರು ನನ್ನ ಸೈಜ್ಗೆ ಅನ್ಕೋತಿದ್ದಾರೆ, ನನಗಲ್ಲ. ನನಗಾಗ್ತಿದ್ದಾರೆ. ನಿನ್ನಷ್ಟೇ. ಈಗ ದಪ್ಪ ಆಗೋಳಲ್ಲ. ಇವಾಗ ಕಟ್ ಮಾಡಿಸಿದ್ರೆ ಎಕ್ಸ್ಚೇಂಜ್ ಇರಲ್ಲ. ಕಟ್ ಮಾಡಿಸಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಇರ್ತಾ ಇತ್ತು. ಕಟ್ ಮಾಡಿಸಿದ್ರೆ ಎಕ್ಸ್ಚೇಂಜ್ ಇಲ್ಲ. ಎಕ್ಸ್ಚೇಂಜ್ ಇಲ್ಲ ಗೈಸ್. ಗಿಫ್ಟ್ ಪ್ಯಾಕ್ನೂ ಒಟ್ಟಿಗೆ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಾಗಲ್ಲ ಅನ್ಕೋತೀನಿ. ನನ್ನ ಪ್ರಕಾರ ಅವಳು ಈ ಬಾಕ್ಸ್ ಸ್ವಲ್ಪ ದೊಡ್ಡದಾಗಿದೆಯಲ್ಲ, ಗೋಲ್ಡ್ ಅನ್ಕೋತಾಳೆ. ಥ್ಯಾಂಕ್ ಯು. ಗೋಲ್ಡ್ ಅನ್ಕೋತಾಳೆ. ನೋಡೋಣ ಏನು ಅನ್ಕೋತಾಳೆ. ಇಷ್ಟ ಆಗುತ್ತೋ, ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಹಸ್ಬೆಂಡ್ ಮೇಲೆ ತಾಕ್ಬಿಡ್ತೀನಿ. ಇಷ್ಟ ಆಗುತ್ತೆ ಕಾಸ್ಟ್ಲಿ ವಾಚ್ ಇಷ್ಟ. ಹಂಗೆ ಕರ್ಕೊಬಂದವನೆ. ಅವಳು ಒಂದ್ಸಲ ಹೇಳಿದ್ಲಂತೆ, ಎಲ್ಲ ಥರನೂ ಇಡಬೇಕು ಹೋಗು ಅಂತ ಹೇಳಿದ್ಲು. ಅದ್ರಲ್ಲಿ ಇದು ಒಂದು. ಹಾಗೆ ಕಾಸ್ಟ್ಲಿ ವಾಚ್ ನನ್ನ ಹತ್ರ ಇಲ್ಲ, ಎಲ್ಲ ಥರ ವಾಚಸ್ಸು ನನ್ನ ಹತ್ರ ಇರಬೇಕು ಕಲೆಕ್ಷನ್ಸ್ ಅಂತ ಹೇಳಿದ್ಲು. ಅದನ್ನೊಂದನ್ನ ಮೈಂಡಲ್ಲಿ ಇಟ್ಕೊಂಡು ಫಸ್ಟೇ ಫಿಕ್ಸ್ ಆಗೋಗೋರೆ ಇವರು. ಗೈಸ್, ಇದೇ ಫಸ್ಟ್ ಅನಿಸುತ್ತೆ ಫೋರಮ್ ಮಾಲಿಗೆ ಬಂದು ಜಸ್ಟ್ 10 ನಿಮಿಷದಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು. ಅದು ಇಂಥ ಕಾಸ್ಟ್. ಗಂಡು ಮಕ್ಕಳು ಶಾಪಿಂಗ್ ಹಂಗೆ ಇರುತ್ತೆ. ಹಿಂಗೆ ಕೊಟ್ಟರೆ ಅವಳು ಗೊತ್ತಾಗ್ಬಿಡುತ್ತೆ ಇದು ಪಕ್ಕ ವಾಚ್ ಅಂತ. ಬರೀ ಇದು ಗಿಫ್ಟ್ ಬಾಕ್ಸ್ ಮಾತ್ರ ಕೊಡೋದು ಗೈಸ್. ಇವಾಗ ತುಂಬ ಕೆಲಸ ಇದೆ, ಮನೆಗೆ ಹೋಗಿ ಮಾಡಬೇಕು. ಬನ್ನಿ ಹೋಗುವ ಗೈಸ್. ಇವ್ರೇನು ಇಷ್ಟು ಬೇಗ ಕರ್ಕೊಬ್ತವ್ರೆ. ನಾನು ಒಂದು ರೌಂಡು 3 ಫ್ಲೋರ್ ಹತ್ತಿ ಕೆಳಗೆ ಇಳಿದು ಹಿಂಗೆ ಹಿಡ್ಕೊಂಡು ಎಲ್ಲ ಶೋ ಆಫ್ ಮಾಡ್ಕೊಂಡು ಬರ್ತಿದ್ದೆ. ಅಪ್ಪ ಕರ್ಕೊ ಹೋಯ್ತವ್ರೆ. ಬೇರೆ ದಿನ ತಗೊಂಡಿದ್ರೆ ಬೆಳಗ್ಗೆ ಸಂಜೆ ಗಂಟೆ ಮಾಲಲ್ಲಿ ಇರ್ತಿದ್ರು ನಿಶಾ ನೀನು. ಏನಾದ್ರು ಬೇರೆ ಗಿಫ್ಟ್ ಪ್ಲಾನ್ ಮಾಡ್ಬಿಟ್ಟಿದ್ರಂತೂ ತಲೆ ಕೆಟ್ಟೋಗೋದು. ಸದ್ಯ ಪ್ಲಾನ್ ಮಾಡಿದ್ದು ಒಳ್ಳೇದಾಯ್ತು. ಇನ್ನು ಇವ್ರಿಗೆ ಮುಗೀತು ಗೈಸ್. ಇನ್ನು ನಂದೇ ಇರೋದು, ನನ್ನ ತಲೆ ಕೆಟ್ಟು ಹುಚ್ಚಿಡಿತಾರೆ. ಮಾದಣ್ಣ ಫುಲ್ ಪ್ಲಾನ್ ಮಾಡೋರೆ ಗೈಸ್. ಪ್ಲಾನ್ ಇಲ್ಲ, ಆ ಪ್ಲಾನ್ ಕೊಟ್ಟಿರೋದು ನಿಶಾನೇ ಗೈಸ್. ನೋಡಿ ಗೈಸ್ ಏನಂತ. ನಾವು MS ಗೋಲ್ಡಿಗೆ ಬಂದಿದ್ವಿ. ಸ್ವಲ್ಪ ಕೆಲಸ ಆಯ್ತು ನೋಡಿ. ಎಲ್ಲ ಹೆಂಗೆ ಪ್ಯಾಕ್ ಮಾಡಿಡ್ತವ್ರೆ. ಫುಲ್ ಪ್ಯಾಕಪ್ ಆಗ್ತಾ ಇದೆ. ಕ್ಲೋಸ್ ಆಗೋ ಟೈಮಿಗೆ ಬಂದಿದ್ದೀವಿ. ಥ್ಯಾಂಕ್ ಯು ಬಾಯ್. ಕೇಕ್ ಆರ್ಡರ್ ಕೊಟ್ಟಿದ್ವಿ. ಸೊ ಇವಾಗ ಇಸ್ಕೊಳಕ್ಕೆ ಬಂದಿದ್ದೀನಿ. ಇದೆಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ಅದೇ ಗೈಸ್ ಫುಲ್ ಫ್ಲವರ್ ಹೋಗ್ತಾ ಇದ್ದೀವಿ ನಾವು. ಇವಾಗ ಟೈಮ್ ಬಂದು 9 ಕಾಲಾಗಿದೆ ಗೈಸ್. ಇನ್ನು ಜಸ್ಟ್ 2.5 ಅವರ್ಸಲ್ಲಿ ಮಧು ಗೌಡ ಅವರ ಬರ್ತ್ಡೇ ಸ್ಟಾರ್ಟ್ ಆಗ್ತಾ ಇದೆ. ಮದಣ್ಣಂಗೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ. ಎಲ್ಲ ತಲೆ ಕೆಳಗಾಗ್ಬಿಟ್ಟಿದೆ ನಾಳೆ ಪ್ಲ್ಯಾನಿಂಗು. ಅಯ್ಯೋ ಏನಣ್ಣ. ಆ್ಯಕ್ಚುಲಿ ನಾವು ಹೆಂಗೆ ಮಾಡೋದಂದರೆ, ಯಾವಾಗಲೂ ನೈಟು ನಾನು ಸೆಲೆಬ್ರೇಟ್ ಮಾಡಿಸ್ತೀನಿ. ಅವಳ ಬರ್ಡೇ ದಿನ ಅಂದರೆ ಈವ್ನಿಂಗು ಮಧ್ಯಾಹ್ನದ ಟೈಮಲ್ಲಿ ಮದಣ್ಣ ಸೆಲೆಬ್ರೇಟ್ ಮಾಡಿಸ್ತಾರೆ. ಸೊ ನಾಳೆದು ಅವ್ರು ಸೆಲೆಬ್ರೇಟ್ ಮಾಡೋ ಕಡೆ ಒಂಚೂರು ಆಗಿದೆ, ಏರುಪೇರಾಗಿದೆ. ಅದರದ್ದು ಸ್ವಲ್ಪ ತಲೆ ನೋವ್ತಾ ಇದೆ ಮದಣ್ಣಂಗೆ. ಬಿಡಿ ಅಣ್ಣ, ಎಲ್ಲ ಆರಾಮಾಗುತ್ತೆ. ಮದುದು ಒಂದು ಈವೆಂಟ್ ಅಂದರೆ ಅದು ಕ್ಲೀನಾಗಿ ಆಗೇ ಆಗುತ್ತೆ ಬಿಡಿ. ಭರವಸೆ ಕೊಟ್ಟಳಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಖತ್ತಾಗುತ್ತೆ. ಹಂಗೆ ಆಗೋದು ಅವಳದು. ಸೊ
ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಕೇಕ್ ಇಲ್ಲಿದೆ. ಇವಾಗ ಇದನ್ನ ಕೇಕ್ನ ಮನೇಲಿ ಇಡಬೇಕು, ಅದೇ ಇವಾಗ ಒಂದು ಟಾಸ್ಕ್. ಫ್ರಿಜ್ಜಲ್ಲಿ ಒಂದಿಷ್ಟು ಅಗ್ಲಾನು ಗ್ಯಾಪ್ ಇಲ್ಲ. ಸ್ವಲ್ಪನೂ ಗ್ಯಾಪ್ ಇಲ್ಲ. ನಾನು ಬೇರೆ ಇಷ್ಟು ದೊಡ್ಡದು ಎತ್ಕೊಯ್ತಾ ಇದ್ದೀನಿ ಹಿಡಿತದೆ ಅಂತ. ನೋಡೋಣ ಬನ್ನಿ. ಏನು ಮಾಡ್ತಿದ್ದೀರಾ? ವಿಡಿಯೋ ಎಡಿಟ್ ಮಾಡಿಸ್ತಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಬರ್ಡೇ ಏನು ಸ್ಪೆಷಲ್? ಬಟ್ಟೆನೇ ಇಲ್ಲ ಗೈಸ್, ಏನು ಹಾಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ಟೆ ತಗೊಂಡಿಲ್ಲ ಏನು ಈ ಸಲ. ನಿಜ ನನಗೇನೋ ಫಾರ್ ದ ಫಸ್ಟ್ ಟೈಮು 1% ನನ್ನ ಬರ್ತಡೇ ಅನ್ನೋದು ನನ್ನ ಮೈಂಡಲ್ಲೇ ಇಲ್ಲ. ಹಂಗೆ ಮಗು ಇದೆಯಲ್ಲ, ಎಲ್ಲ ಪ್ರೀತಿ ಕಾನ್ಷಿಯಸ್ ಎಲ್ಲ ಮಗು ಮೇಲಿದೆಯಲ್ಲ. ಸೊ ಹಾಗಾಗಿ ನಿಮ್ಮ ಮೇಲೆ ನೀವು ಟೈಮ್ ಕೊಟ್ಕೋತಾ ಇಲ್ಲ. ಈ ಸಲ ನಿಮ್ಮ ಬರ್ಡೇ 26 ವರ್ಷದ ಬರ್ಡೇ. ನಿಜ ನೀವೆಲ್ಲ ಹೇಳಿದ್ರೆ ಅಷ್ಟೇ ನಂಗೆ ನೆನಪಾಯ್ತೈತೆ ಬೆಳಗ್ಗೆಯಿಂದ ಬರ್ಡೇ ಅಂತ. ಇಲ್ಲ ನೆನಪೇ ಆಯ್ತಿಲ್ಲ ನನಗೆ. ಸ್ವಾತಿ ಏನು ಪ್ಲ್ಯಾನು ಇವತ್ತು? ಅಕ್ಕ ಅವ್ರು ಹೇಳ್ಬೇಕು ಎಲ್ಲ. ನಮ್ಮ ಅಕ್ಕ ಹಾಂ ಹೇಳಿ, ಏನಾರು ಒಂಚೂರು ಹೇಳಿ. ಏನಿಲ್ಲ, ಏನು ಗೊತ್ತಿಲ್ಲ. ಏನಿಲ್ಲ. ಈ ಸಲ ಅವಳೇ ಹೇಳ್ಬಿಟ್ಟಿದ್ದಾಳೆ ಏನೂ ಬೇಡ ಅಂತ. ಸೊ ಅದಕ್ಕೆ ಮನೇಲಿ 2 ಬಲೂನ್ ಕಟ್ಬಿಟ್ಟು. ಅದೆಲ್ಲ ಇಲ್ಲ, ಅವಳು ನಂಬಲ್ಲ ಅವಳು. ಸೆಲೆಬ್ರೇಷನ್ ಇದ್ದಿದ್ದೆ. ಸೊ ಆದರೆ ಸಿಂಪಲ್ ಆಗಿರುತ್ತೆ ಅಷ್ಟೇ. ಓಕೆ. ನಮ್ಮ ಬೂಸಮ್ಮ ಅವರು ಬಂದಿದ್ದಾರೆ. ಒದ್ತೀನಿ ಭೂಸಮ್ಮ ಅಂದ್ರೆ ಇನ್ಯಾರು? ಇನ್ನೇನು ಬೂಸಮ್ಮನೆ. ಏನು ಬೇಕು? ಸ್ವೆಟರ್ ತಕೊಡು. ಸ್ಪೆಟ್ರು ತಗೋ. ಇನ್ನೇನು ಬೇಕು? ಏನು ಬೇಡ. ಇನ್ನೇನು ಬೇಡ. ಯಾರ್ದಾರ್ದು ಬರ್ಡೇ ಅಂದರೆ ಗುಡು 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 ಅಂತ ಕುಣ್ಕೊಂಡು ಬಂದ್ಬಿಡೋದು. ಮೊನ್ನೆ ಊರಿಗೆ ಬಂದಿದ್ದೀವಿ ಗೈಸ್, ಬರಲಿಲ್ಲ ನಮ್ಮ ಜೊತೆ. ಇವಾಗ ಅಲ್ಲಿಂದ ಅಲ್ಲಾಡ್ಸ್ಕೊ ಬರ್ಬೇಕಲ್ಲ. ಚಳಿನಾ ನಿಂಗೆ? ಚಳಿ. 11 ಗಂಟೆ ಅಷ್ಟರಲ್ಲಿ ಎಲ್ಲರೂ ರೆಡಿ ಇರಬೇಕು. ಈಗಲೇ ಹೇಳ್ತಾ ಇದ್ದೀವಿ. ಓಕೆ 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 ಹ್ಞೂ ಅನ್ಬೇಕು. ಯಾರು? ಸ್ವಾತಿ ಮೇಡಮ್, ನೀವು ಕೂಡ 11 ಗಂಟೆ ಅಷ್ಟರಲ್ಲಿ ರೆಡಿ ಇರಬೇಕು. ನೀವು ಬಟ್ಟೆ ಕೊಟ್ಟರೆ ರೆಡಿ ಆಗ್ತೀನಿ. ಹಿಂಗೆ ಸಾಕು. ಸಖತ್ತಾಗಿದ್ದೀವಿ. ವಾವ್ ಸ್ವಾತಿ, ನೀನು ಹಿಂಗೆ ಬರ್ತೀಯಾ? ನಾನು ಹಿಂಗೆ ಬರ್ತೀನಿ. ಸರಿ ಆಯ್ತು. ಮೇನ್ ಹೆಡ್ಡು ರೆಡಿ ಆಗಬೇಕು ಅಂತ ವಿನಂತಿ. ರೆಡಿನ ಮಂಗಳಮ್ಮ? ಇದೇ ಕಾಸ್ಟ್ಯೂಮ ಬೇರೆದಾಕತ್ತೀರಾ? ಬೇರೆ. ನಮ್ಮ ಮಂಗಳಮ್ಮಂದು ಬರ್ತಾ ಇರತ್ತೆ ನೋಡಿ ಗೈಸ್. ಹೊಸ ಕುರ್ತಾ ಎಲ್ಲ ತೆಗಿತಾ ಇರ್ತಾರೆ ಹೊಸ ಇವೆಂಟ್ಸ್ಗೆ. ಯಾವಾಗ ರೆಡಿ ಆಗೋದು? ಈಗ ಟೈಮು 10 ಗಂಟೆ. 11 ಗಂಟೆ ಅಷ್ಟರಲ್ಲಿ ಎಲ್ಲ ರೆಡಿ ಇರಬೇಕು. ನಿಮ್ಮ ಮೇಡಮ್ಗೂ ಹೇಳ್ಬಿಡಿ ರೆಡಿ ಮಾಡೋಕ್ಕೆ. ರೆಡಿ ಆಗೋಕ್ಕೆ ಆಯಿತಾ? ಯಾರು ಹೇಳಿ ನಿಮ್ಮ ಮೇಡಮು? ನಮ್ಮ ಅಜ್ಜಿಗೆ ಚಿಕನ್ ಸಾರ್ಗೂ ಮಾವಿನ ಹಣ್ಣು ಬೇಕು ನೋಡಿ. ನೀನೇ ತಿಂತೆ ಮೇಡಮ್ ಕೊಡಿ ಒಂದು ನಿಮಿಷ. ಅದೇ ಇದು ಅಜ್ಜಿ ಮೊಮ್ಮಗಳಲ್ವಾ? ನಾನು ಬೇಡ ಅಂದೆ, ಚಿಕನ್ಗೆ ಮಾವಿನ ಹಣ್ಣು ಬೇಡ ಅಂದೆ. ನಮ್ಮ ಅಜ್ಜಿ ಕುಯಿಸ್ಕೊತು, ನಾನು 1 ಪೀಸ್ ತಿಂತಾ ಇದ್ದೀನಿ ಅಷ್ಟೇ. ನೀನೇನೆ ತಿಂತಿದ್ಯಾ? ನಂದು ಊಟ ಆಯ್ತು ಮೇಡಮ್. ನಂದು ಊಟ ಆಯ್ತು. ಊಟ ಆಯ್ತು. ಕೈ ತೊಳ್ಕೊ ಬಂದು ತಿಂತಾರ. ನಾನು ನಿಂತರ ತಟ್ಟೆಗೆ ಹಾಕೋ ತಿಂತಿದ್ದೀನ. ಆಯ್ತೇನೆ. ಅಲ್ಲಿ ಸಿಗಿ ಹಿಡಿತಾ ಇರೋದು ನೋಡಿ. ಚಿಕನ್ ಪೀಸ್ ತಿನ್ನಲ್ವಾ, ಹಂಗೆ ಮಾವಿನ ಹಣ್ಣು ತಿನ್ನೋದು. ಹೆಂಗಿತ್ತು ಊರು ಇಷ್ಟನಾ ಮೈಸೂರು ಇಷ್ಟನಾ? ಊರೂರು ಸುತ್ತ ಬಂದ್ರು ನಮ್ಮೂರೇ ನಮಗೆ ಮೇಲು. ಯಾವ ದೇಶ ಸುತ್ತ ಬಂದ್ರು ನೀನು ಮೈಸೂರಲ್ಲೇ ಇರೋದು, ದೇಶಕ್ಕೇನು ಹೋಗಲ್ಲ. ಸಿದ್ರಾಮುಂಡಿ ಮೈಸೂರಲ್ಲೇ ಇರೋದು, ನೆನ್ಪಿರ್ಲಿ. ಬೇರೆಯವ್ರನ್ನೆಲ್ಲ ನೋಡಿದ್ರೆ ನಾನು ಸುಮಾರು ಜನರನ್ನ ನೋಡಿದೀನಿ. ಎಲ್ಲಾ ಅಜ್ಜಿರು ಸುತ್ತಾ ಇದ್ರೆ ನಂಗೆ ನಮ್ಮ ಅಜ್ಜಿ ಅವಾಗ ಸುತ್ತುತ್ತಿತ್ತಲ್ಲ ಅದೇ ನೆನ್ಪೈತೆ. ಅಯ್ಯೋ ಪಾಪ ಅವಾಗ ಎಷ್ಟ್ ಚೆನ್ನಾಗಿ ಸುತ್ತಿತ್ತು, ಇವಾಗ ಕೂತೈತಲ್ಲ ಅನ್ಸುತ್ತೆ. ನಮ್ಮ ಅಜ್ಜಿ ಹೆಂಗ್ ಸುತ್ತಾ ಇತ್ತು ಅಂದ್ರೆ, ಬಂದಿನಿ ಗೊತ್ತಾ ಇವತ್ತು. ಅಯ್ಯಪ್ಪ, ನಮ್ಮೂರಲ್ಲಿ ಇರೋರೆಲ್ಲ ಏನಮ್ಮ ಊರಲ್ಲೇ ಇದೆಯಲ್ಲ ಅನ್ನೋರು. ಹಂಗೂ ಸುತ್ತುತ್ತಿತ್ತು. ಕಣ್ಣಲ್ಲಿ ನೀರ್ ಬಂದ್ಬಿಟ್ಟು ಬಸ್ ಹತ್ತಕ್ಕೆ ಬರಗಂಟ ಕೇಳು. ನಿನ್ಗೆ ಅದಕ್ಕೆ ನಾನೇ ಹೇಳಿದ್ದು ಬಸ್ ಹತ್ತಿಸ್ಕೊಂಡೇ ಬರೇ ಅಂತ. ಕಾರ್ ಕಳಿಸ್ಬೇಕು ಈ ಬೂಸಿಗೆ ಮೈಸೂರು ಸಿದ್ರಾಮುಂಡಿಗೆ ತನಕ. ಇನ್ನೇನ್ ಮಾಡಿ ಆಟೋದಲ್ಲಿ ಬರ್ಲಿಲ್ವ ಅರ್ಧದಿಂದ? 150 ತಕಂದ ಅಷ್ಟೇ ಗೈಸ್. ನೆಕ್ಸ್ಟು ಮಧುವರು ಗಿಫ್ಟ್ ಓಪನ್ ಮಾಡುವಾಗ ಸಿಗ್ತೀವಿ. ಬಾಯ್. ವೆಲ್ಕಮ್ ಗೈಸ್. ಇವಾಗ ನನ್ನನ್ನು ಬಿಟ್ಟು ಟ್ರಿಪ್ ಮುಗಿಸ್ಕೊ ಬರ್ತಾ ಇರುವ ನನ್ನ ಸ್ನೇಹಿತರಿಗೆ, ನನ್ನ ಸ್ನೇಹಿತರಲ್ಲ ಇವರು. ಬನ್ನಿ ಮೇಡಮ್, ಬನ್ನಿ ಮೇಡಮ್. ನಿಮ್ಮ ಮುಖ ಬ್ಲರ್ ಮಾಡ್ತೀನಿ, ಬನ್ನಿ ಮೇಡಮ್. ಬೇಡವಾ? ಬನ್ನಿ ಆಯಿತು ಗೈಸ್. ನೋಡಿ ಎಲ್ಲ ನನ್ನ ಬಿಟ್ಟು ಟ್ರಿಪ್ಗೆ ಹೋಗಿದ್ದು ಹಂಗೆ ಬರ್ತವ್ರೆ ಬ್ಯಾಗ್ ಎತ್ಕೊಂಡು. ಎಲ್ಲ ಕಡೆ ನೋಡ್ತಾ ಇದ್ದೀವಿ. 12:01 ರೀಚ್ ಆಗ್ತಾ ಇದೆ.
ನಿಜ ಗೊತ್ತಿಲ್ಲ, ಪ್ರಾಮಿಸ್ ಗೊತ್ತಿಲ್ಲ.